ಹಾಯ್ ಹಲೋ. ಇವಾಗಂತೂ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಕ್ರಿಯೇಟರ್ಸ್ ಬರ್ತಾನೆ ಇರ್ತಾರೆ. ಡೈಲಿ ತುಂಬಾ ಜನ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂತಾನೆ ಇರ್ತಾರೆ. ಯಾಕೆ ಅಂದ್ರೆ ಯೂಟ್ಯೂಬ್ ಇಂದ ನಾವು ಕೂಡ ಏನಾದ್ರೂ ಅರ್ನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು, ಅರ್ನಿಂಗ್ ಮಾಡಬೇಕು ಅಂತಂದ್ರೆ ಚಾನಲ್ ಮಾನಿಟೈಸ್ ಆಗಬೇಕು. ಚಾನಲ್ ಮಾನಿಟೈಸ್ ಆಗಬೇಕು ಅಂತಂದ್ರೆ ವಾಚ್ ಅವರು, ಸಬ್ಸ್ಕ್ರೈಬರು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಮಾನಿಟೈಸ್ ಮಾಡ್ಕೊಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಕೊಬೇಕು ಅಂದ್ರೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಮತ್ತೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ವಿಡಿಯೋಸ್ ಇಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಶಾರ್ಟ್ಸ್ ಇಂದ ಸಬ್ಸ್ಕ್ರೈಬರ್ ಬರ್ತಾರೆ. ಅದು ಎರಡು ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ನಮಗೆ ವಾಚ್ ಅವರ್ ಬರ್ತಾ ಇಲ್ಲ ಅಂದ್ರೆ ವಿಡಿಯೋಗೆ ವ್ಯೂಸ್ ಬರ್ತಾ ಇರಲ್ಲ. ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ವಾಚ್ ಅವರ್ ಆಗಲ್ಲ. ವಾಚ್ ಅವರ್ ಆಗದೆ ಇದ್ದಾಗ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ತುಂಬಾ ಜನ ಎಷ್ಟು ವರ್ಷ ಆದ್ರೂ ಕೂಡ ಮಾನಿಟೈಸ್ ಮಾಡೇ ಇರಲ್ಲ. ಅದು ಹಳೊಬ್ರೆಲ್ಲಾನು ಹಂಗೆ ಮಾಡಿದ್ದಾರೆ. ತುಂಬಾ ವರ್ಷ ಆದ್ರೂ ಕೂಡ ಅವ್ರು ಮಾನಿಟೈಸ್ ಮಾಡ್ಕೊಂಡಿಲ್ಲ. ಈಗ ಹೊಸದಾಗಿ ಬರೋರೆಲ್ಲಾನು ಬೇಗ ಬೇಗ ಮಾನಿಟೈಸ್ ಮಾಡ್ಕೊಂತಾ ಇದ್ದಾರೆ. ಹೆಂಗ್ ಮಾಡ್ಕೊಂತಾ ಇದ್ದಾರೆ ಅಂತಂದ್ರೆ ಅದು ಲೈವ್ ಮಾಡೋದ್ರಿಂದ ಆದಷ್ಟು ಬೇಗ ವಾಚ್ ಅವರ್ನ, ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಬಹುದು. ಜೊತೆನಲ್ಲಿ ಬೇಗ ಮಾನಿಟೈಸ್ ಕೂಡ ಮಾಡ್ಕೊಬಹುದು. ಅದಕ್ಕಂತಾನೆ ಎಲ್ಲಾರು ಈಗ ಬರೋರಂತೂ ಎಲ್ಲಾರು 50 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಲೈವ್ ನ ಸ್ಟಾರ್ಟ್ ಮಾಡೋದು. ಲೈವ್ನೇನೋ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಕೂಡ, ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು ಅಂದ್ರೆ ಲೈವ್ನ ಮಾಡಿ ಅಂತ. ನಾನು ಕೂಡ ಸಜೆಸ್ಟ್ ಮಾಡ್ತೀನಿ, ನಾನು ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ ಲೈವ್ನ ಮಾಡಿ ಅಂತ ಅಂದ್ಬಿಟ್ಟು. ಆದ್ರೆ ಲೈವ್ ಮಾಡೋದಕ್ಕೆ ಲೈವ್ ಇಂದ ಅಡ್ವಾಂಟೇಜಸ್ ಎಷ್ಟಿದೆ, ಡಿಸ್ಅಡ್ವಾಂಟೇಜಸ್ ಕೂಡ ಅಷ್ಟೇ ಇದೆ. ಲೈವ್ನ ಮಾಡಿ ಅಂತ ಹೇಳೋರು ಅಡ್ವಾಂಟೇಜ್ ಮಾತ್ರ ಹೇಳ್ತಾರೆ, ಡಿಸ್ಅಡ್ವಾಂಟೇಜ್ ಯಾರು ಹೇಳಲ್ಲ. ಯಾಕೆಂದ್ರೆ ಯಾರಿಗೂ ಇನ್ನು ಆ ದಾರಿ ಅಂದ್ರೆ ಆ ಅನುಭವಕ್ಕೆ ಬಂದಿರಲ್ಲ ಅವರಿಗೆ. ಈಗ ನನಗೆ ಅನುಭವ ಆಗ್ತಿರೋದ್ರಿಂದ ನಾನು ಇವಾಗ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಅವರಿಗೂ ಕೂಡ ಆ ಥರ ಅನುಭವ ಆಗಿದ್ರೆ ಹೇಳ್ತಾರೆ, ಆಗಿರುತ್ತೆ ಕೂಡ. ಆದರೆ ಕೆಲವರು ಹೇಳಕ್ ಹೋಗಲ್ಲ. ಫಸ್ಟ್ ಮಾನಿಟೈಸ್ ಆದ್ರೆ ಸಾಕು ಚಾನಲ್ ಅಂತ ಅನ್ನೋ ಇದ್ರಲ್ಲಿ ಇರ್ತಾರೆ. ಓಕೆ, ಮಾಡಿ. ನೀವು ಕೂಡ ಲೈವ್ ಮಾಡ್ತಾ ಇರೋರು ಮಾಡಿ ಲೈವ್ನ, ನಾನು ಬೇಡ ಅಂತ ಹೇಳಲ್ಲ, ಲೈವ್ನ ಮಾಡಿ. ಆದ್ರೆ ಲೈವಲ್ಲಿ ಅಡ್ವಾಂಟೇಜ್ ಜೊತೆನಲ್ಲಿ ಡಿಸ್ಅಡ್ವಾಂಟೇಜಸ್ನು ಕೂಡ ತಿಳ್ಕೊಂಡು ಮಾಡಿ ಅಂತ ನಾನು ಹೇಳ್ತೀನಿ. ಇಲ್ಲ ಅಂತಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಒಂಥರ ಹೆಂಗೆ ಅಂದ್ರೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಈ ಕಡೆ ಲೈವ್ ಬಿಡಂಗೂ ಇಲ್ಲ, ಮಾಡಂಗೂ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ನಾನು ಕೂಡ ಅದೇ ಪರಿಸ್ಥಿತಿನಲ್ಲಿ ಇದ್ದೀನಿ. ಒಂದ್ ಕಡೆ ಲೈವ್ ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೆ ಅದನ್ನ ಬಿಡಕ್ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ನನಗೇನು ಆಗ್ತಾ ಇದೆ ಅದನ್ನ ನಾನು ಹೇಳ್ತೀನಿ ಇದರಲ್ಲಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಷಯ ನಿಮ್ಗೆ ಕೊನೆ ತನಕ ಕೇಳಿಸ್ಕೊಂಡು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ, ನೀವು ಕೂಡ ಚಾನಲ್ ಇದ್ದು ನೀವು ಕೂಡ ಏನಾದ್ರೂ ಲೈವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೂ ಈ ಅನುಭವ ಆಗತ್ತೆ ಮುಂದಕ್ಕೆ. ಅದನ್ನ ಅರ್ಥ ಮಾಡ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಜೊತೆನಲ್ಲಿ ನಿಮ್ಮ ಅಭಿಪ್ರಾಯನ, ನಿಮಗೂ ಹಿಂಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ನೀವು ಕೇಳ್ಬೋದು, ನೀನು ಕೂಡ ಲೈವ್ ಮಾಡ್ತಾನೆ ಇದೆಯಲ್ಲ, ಡೈಲಿ ಮಾಡ್ತಾ ಇರ್ತೀಯ, ಏನಾಗ್ತಾ ಇದೆ ಪ್ರಾಬ್ಲಮ್ಮು? ನಿಂದು ಚಾನಲ್ ಮಾನಿಟೈಸ್ ಆಗಿದೆ, ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿದ್ದಾರೆ, ಮತ್ತೆ ಎಲ್ಲರೂ ಚೆನ್ನಾಗೇ ಇದೆಯಲ್ಲ ಅಂತ ಕೇಳ್ಬೋದು ನೀವು. ಆದರೆ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಚೆನ್ನಾಗೇ ಇರುತ್ತೆ. ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಮಾನಿಟೈಸ್ ಮಾಡ್ಕೊಳ್ಳೋ ತನಕ ನಮ್ಗೆ ಬರೀ ಅದೊಂದೇ ಯೋಚನೆ ಇರುತ್ತೆ. ನಾವು ಮುಂದೆ ಏನ್ ಬರುತ್ತೆ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡಲ್ಲ, ಯಾರು ಮಾಡಿರಲ್ಲ. ಬೇಕಿದ್ರೆ ಯೋಚನೆ ಮಾಡಿ ನೋಡಿ, ನೀವೇ ನೆನೆಸ್ಕೊಂಡು ನೋಡಿ ನಿಮ್ಮ ಚಾನಲ್ ಬಗ್ಗೆ, ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದೀರಾ ಅಂತ ಅಂದ್ಬಿಟ್ಟು. ನಮಗೆ ಫಸ್ಟ್ ತಲೆನಲ್ಲಿರೋದು ಮಾನಿಟೈಸ್ ಆಗ್ಬಿಡ್ಬೇಕು ಚಾನಲ್. ಆಮೇಲೆ ಹೆಂಗಾದ್ರೂ ಸರಿ ಅರ್ನಿಂಗ್ ಆಗತ್ತೆ ಅಂತ. ಹೆಂಗಾದ್ರೂ ಅರ್ನಿಂಗ್ ಆಗಲ್ಲ, ವಿಡಿಯೋಸ್ಗೆ ವ್ಯೂಸ್ ಬಂದ್ರೆ ಮಾತ್ರನೇ ಅರ್ನಿಂಗ್ ಆಗತ್ತೆ. ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ. ಮುಂದೆ ವಿಡಿಯೋಗೆ ವ್ಯೂಸ್ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಲ್ಲ. ಲೈವ್ ಇಂದ ನಮ್ಗೆ ತುಂಬಾ ಸಬ್ಸ್ಕ್ರೈಬ್ ಅಂತೂ ಬಂದ್ಬಿಡ್ತಾರೆ. ಈಗ ನನಗೂ ಕೂಡ 6000 ಸಬ್ಸ್ಕ್ರೈಬರ್ ಇದ್ದಾರೆ. ಆದ್ರೂ ನನ್ನ ವಿಡಿಯೋಗೆ ಬರೋ ವ್ಯೂಸ್ ಎಷ್ಟು ಅಂದ್ರೆ 200, 300, 400, ಲಾಸ್ಟ್ 500, ಇಲ್ಲಾಂದ್ರೆ 1,1000, 1,500 ಈ ತರ ವ್ಯೂಸ್ ಅಂತೂ ಬರುತ್ತೆ. ಅದು ಅಪರೂಪಕ್ಕೆ ಒಂದೊಂದಕ್ಕೆ 1000 ದಾಟೋದು ಅನ್ಕೊಡಿ. ಇನ್ ಮಿಕ್ಕಿದ್ದೆಲ್ಲನೂ 500 ಬಂದ್ರೆ ಹೆಚ್ಚು, ಅಷ್ಟಾಗ್ಬಿಟ್ಟಿದೆ. ಆ ತರ ವ್ಯೂಸ್ ಬಂತು ಅಂತಂದ್ರೆ ನಾವು ಡಾಲರ್ನ ಎಲ್ಲಿಂದ ಕಂಪ್ಲೀಟ್ ಮಾಡ್ಕೊಳ್ಳೋದು, ಎಲ್ಲಿಂದ ಅರ್ನಿಂಗ್ ಮಾಡೋದು? $100 ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಏನಿಲ್ಲ ಅಂದ್ರೂ ಒಂದು 7-8 ತಿಂಗಳು ಅಥವಾ 1 ವರ್ಷ ಆದ್ರೂ ತಗೋಬಹುದು ನಾವು ಫಸ್ಟ್ ಪೇಮೆಂಟ್ ತಗೊಂತೀವಿ ಅಂತಂದ್ರೆ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಮಾಡಿ. ನಿಮಗೆ ಲೈವ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಲೈವ್ನ ಮಾಡಿ. ಆದ್ರೆ ಮಾನಿಟೈಸ್ ಮಾಡ್ಕೊಳ್ಳೋವರೆಗೂ ಲೈವ್ನ ಮಾಡಿ. ಮಾನಿಟೈಸ್ ಮಾಡ್ಕೊಂಡ್ಮೇಲೆ ಆದಷ್ಟು ಲೈವ್ ಕಡೆ ಇರೋ ಇಂಟ್ರೆಸ್ಟ್ ನ ಬಿಟ್ಟು ವಿಡಿಯೋಸ್ ಕಡೆ ಇಂಟ್ರೆಸ್ಟ್ ಕೊಟ್ಟದ್ದು ತುಂಬಾನೇ ಒಳ್ಳೇದು. ನಾವೊಂಥರ ಸಿಕ್ಕಾಕೊಂಡ್ಬಿಡ್ತೀವಿ ಅದರಲ್ಲಿ, ಲೈವ್ ಅಲ್ಲಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಹಂಗೆ ಆಗ್ಬಿಟ್ಟಿದೀನಿ, ಈಗ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಹೆಂಗೆ ಅಂದ್ರೆ ಅರ್ಧ ದಾರಿಗೆ ಬಂದ್ಬಿಟ್ಟಿರ್ತೀವಿ. ಈ ಕಡೆ ವಿಡಿಯೋಗೆ ವ್ಯೂಸ್ ಬರಲ್ಲ. ನಮ್ಗೆ ಎಷ್ಟೇ ಸಬ್ಸ್ಕ್ರೈಬ್ ಇರ್ಲಿ, ಸಬ್ಸ್ಕ್ರೈಬ್ ಬಂದಿರೋದು ಎಲ್ಲಾನು ನಮ್ಗೆ ಲೈವ್ ಇಂದ ಆಗಿರುತ್ತೆ.
ಲೈವ್ ಇಂದ ಬಂದಿರೋ ಸಬ್ಸ್ಕ್ರೈಬ್ ಅಷ್ಟೂನು ನಮಗೆ ಲೈವ್ ಅಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ, ಆದ್ರೆ ವಿಡಿಯೋಸ್ ಯಾರು ನೋಡಿ ಸಪೋರ್ಟ್ ಮಾಡಲ್ಲ. ವಿಡಿಯೋಸ್ ನೋಡಿದ್ರೆ ಮಾತ್ರನೇ ನಮ್ಗೆ ಅರ್ನಿಂಗ್ ಆಗೋದು. ಲೈವ್ ಅಲ್ಲಿ ನಿಮ್ಗೆ ಎಷ್ಟೇ ವೈರಲ್ ಹೋಗ್ಲಿ, ಎಷ್ಟೇ ವ್ಯೂಸ್ ಬರ್ಲಿ, ಅದ್ ಯಾವ್ದಕ್ಕೂ ದುಡ್ಡು ಬರಲ್ಲ. ಲೈವ್ ಅಲ್ಲಿ ನಮಗೆ ಬರೋದು ಬರೀ ಚಾನಲ್ ಏನು ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್ ತಗೊಳೋದ್ರಿಂದ, ಅದರಿಂದ ಮಾತ್ರನೇ ನಮ್ಗೆ ಅರ್ನಿಂಗ್ ಆಗುತ್ತೆ ಲೈವ್ ಅಲ್ಲಿ. ಇನ್ನು ವಿಡಿಯೋ ವ್ಯೂಸ್ಗೆಲ್ಲಾನು ಯಾವುದೇ ಏನು ಅರ್ನಿಂಗು ಆಗಲ್ಲ, ಯಾವುದೇ ಡಾಲರ್ ಕೌಂಟು ಆಗಲ್ಲ. ಆ ತರ ಇರೋವಾಗ ನಮ್ಗೆ ವಿಡಿಯೋಸ್ನ ನೋಡ್ಬೇಕಾಗತ್ತೆ, ಆದ್ರೆ ಯಾರು ಕೂಡ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲ್ಲ. ತುಂಬಾ ರೇರು. ನಮ್ಗೆ ತುಂಬಾ ಚೆನ್ನಾಗಿ ಪರಿಚಯ ಆಗಿರೋರು ಮಾತ್ರನೇ ನಮ್ಮ ಬಗ್ಗೆ ಸ್ವಲ್ಪ ಕನ್ಸರ್ನ್ ತೋರಿಸಿ ನಮ್ಮ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾರೆ. ಅಷ್ಟು ಬಿಟ್ರೆ ಇನ್ನು ಬರೋ ಅಷ್ಟು ಜನನು, ಈಗ ನನ್ಗೆ 6,000 ಜನ ಇದ್ದಾರೆ ಅಲ್ಲ, ನನಗೆ ನಾನು ಲೈವ್ ಸ್ಟಾರ್ಟ್ ಮಾಡುವಾಗ ಬರೀ 500 ಇದ್ರು. ಇನ್ ಮಿಕ್ಕಿದ್ದ ಏನು 5,500 ಜನ ಇದ್ದಾರೆ, ಅದಷ್ಟು ನನಗೆ ಲೈವ್ ಇಂದ ಬಂದಿರೋರೇನೆ. ಹಂಗ್ ಲೈವ್ ಇಂದ ಬಂದಿರೋರು ಅದೇ ಹೇಳ್ದಂಗೆ ವಿಡಿಯೋಸ್ನ ನೋಡಲ್ಲ. ಅವರಿಗೆ ಇಷ್ಟ ಆಗಿರೋದು ಲೈವ್, ಹಂಗಾಗಿ ನಾವು ಲೈವ್ಗೆ ಹೋದ್ರೆ ಮಾತ್ರ ಬರ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ವಿಡಿಯೋ ನೋಡಿ ಅಂದ್ರೆ ಯಾರು ನೋಡಲ್ಲ. ಇನ್ ವಿಡಿಯೋ ನೋಡದೆ ಹೋದ್ರೆ ಎಲ್ಲಿಂದ ವ್ಯೂಸ್ ಬರುತ್ತೆ, ಎಲ್ಲಿಂದ ಅರ್ನಿಂಗ್ ಆಗುತ್ತೆ ನಮ್ಗೆ? ಅವಾಗ ಏನ್ ಮಾಡ್ತೀವಿ ನಾವು? ಮತ್ತೆ ನಾವು ಲೈವ್ ಅನ್ನು ಮಾಡ್ಲೇಬೇಕಾಗತ್ತೆ ಡಾಲರ್ ಕಂಪ್ಲೀಟ್ ಮಾಡ್ಕೊಬೇಕು ಅಂದಾಗ. ಆ ತರ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಹಂಗಾಗಿ ಇವಾಗ ನಾನು ಕೂಡ ಅದೇ ಪರಿಸ್ಥಿತಿನಲ್ಲಿದ್ದೀನಿ, ಅರ್ಧದಲ್ಲಿದ್ದೀನಿ. ಈಗ ನಾನು ಡಾಲರ್ ಕಂಪ್ಲೀಟ್ ಮಾಡಲೇಬೇಕು, ಒಂದು ಪೇಮೆಂಟ್ ಆದ್ರೂ ತೆಗಿಬೇಕು. ಆವಾಗ ನನಗೆ ಇನ್ ದಾರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವಾಗ ನಾನು ಲೈವ್ ಮಾಡಲೇಬೇಕು. ಲೈವ್ ಅಲ್ಲಿ ಬರೋ ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್, ಇದರಿಂದನೇ ನಾವು ಡಾಲರ್ನ ಅದು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡ್ಕೊಬೋದು ಅನ್ನೋ ಇದರಲ್ಲಿ ಮಾಡಲೇಬೇಕಾಗತ್ತೆ. ಅಂತ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಲೈವ್ ಮಾಡೋರೆಲ್ಲ ಪ್ಲೀಸ್ ಬರೀ ಅಡ್ವಾಂಟೇಜಸ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ, ಡಿಸ್ಅಡ್ವಾಂಟೇಜಸ್ ಬಗ್ಗೆನೂ ಯೋಚನೆ ಮಾಡಿಕೊಂಡು ಮಾಡಿ. ಆದಷ್ಟು ಬೇಗ ಮಾಡ್ಕೊಳ್ಳಿ. ಮಾನಿಟೈಸ್ ಆಗಿದ ತಕ್ಷಣ ಆದಷ್ಟು ಲೈವ್ ಅನ್ನ ಕಮ್ಮಿ ಮಾಡಿ. ಸಾಧ್ಯ ಆದ್ರೆ ಲೈವ್ ಅನ್ನ ಬಿಟ್ಬಿಟ್ಟು ನೀವು ವಿಡಿಯೋಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ವಿಡಿಯೋಸ್ನ ಹಾಕೊಂಡು ವಿಡಿಯೋಸ್ ಇಂದ ವ್ಯೂಸ್ ಬರೆಸ್ಕೊಂಡು ಅದರಲ್ಲಿ ನಮ್ಗೆ ಡಾಲರ್ ಕೌಂಟ್ ಆಗೋ ತರ ಮಾಡ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಅದರಿಂದನೇ ಏನು ಡಾಲರ್ ಅಂದ್ರೆ ಪೇಮೆಂಟ್ ತಗೊಬೇಕಾಗಿರೋದು. ನಾವು ಜೀವನ ಪೂರ್ತಿ ಲೈವ್ ಮಾಡ್ಕೊಂಡೇ ನಾವು ಪೇಮೆಂಟ್ ನ ತಗೊಬೇಕು ಅಂದ್ರೆ ಆಗಲ್ಲ. ಅದು ಯಾವಾಗ್ಲೂ ಲೈವ್ ಮಾಡ್ಬೇಕಂದ್ರೆ ಇರಿಟೇಷನ್ ಆಗುತ್ತೆ. ನನಗಂತೂ ಇತ್ತೀಚೆಗೆ ಮಾಡಕ್ ಇಂಟ್ರೆಸ್ಟೇ ಇಲ್ಲ, ಆದ್ರೂ ಬಿಡಕ್ ಆಗ್ತಾ ಇಲ್ಲ. ಮಾಡ್ತಾ ಇದ್ದೀನಿ. ಹಿಂಗಾಗ್ಬಿಟ್ಟಿದೆ ಇವಾಗ ಪರಿಸ್ಥಿತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋರು, ಹೊಸದಾಗಿ ಚಾನೆಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋರು, ಬರೀ ನೀವು ಸಾಧ್ಯ ಆದ್ರೆ ಸ್ಟಾರ್ಟಿಂಗ್ ಇಂದಾನೇ ಲೈವ್ ಬಗ್ಗೆ ಎಲ್ಲ ನೀವು ಇಂಟ್ರೆಸ್ಟ್ ಕೊಡ್ದಿರಾ ಆದಷ್ಟು ನೀವು ವಿಡಿಯೋಸ್ ಇಂದ ಏನು ವಾಚವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಂಗ್ ಮಾಡಿದಾಗ ಮಾತ್ರನೇ ಫ್ಯೂಚರ್ ಅಲ್ಲಿ ಏನು ಗ್ರೋ ಇರುತ್ತೆ ಚಾನೆಲ್ಗೆ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಲೈವ್ ಮಾತ್ರ ಅಡಿಕ್ಟ್ ಆಗಬೇಡಿ ದಯವಿಟ್ಟು. ಮಾಡಿ ಲೈವ್ ನ ಬೇಕಿದ್ರೆ, ಆದ್ರೆ ಅದಕ್ಕೆ ಅಡಿಕ್ಟ್ ಆಗಬೇಡಿ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ವಿ ಅಂತಂದ್ರೆ ಬಿಡಕ್ ಆಗಲ್ಲ ಲೈವ್ ನ. ಹಂಗಾಗ್ಬಿಡುತ್ತೆ. ಅದೊಂಥರ ಅಡಿಕ್ಷನ್. ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಲೈವ್ ನ ಬಿಡ್ಬೇಕು ಅಂದಾಗ. ನನ್ಗಿವಾಗ ಹಂಗೆ ಆಗ್ತಾ ಇದೆ. ನಾನು ಬಿಡ್ಬೇಕು, ಹೆಂಗಾದ್ರೂ ಸರಿ ಬಿಡ್ಬೇಕು. ಆದ್ರೆ ಅದೇ ಅನ್ಕೊಂಡಿದೀನಿ ಅಲ್ಲ, ಒಂದೇ ಒಂದು ಪೇಮೆಂಟ್ ಆದ್ರೂ ಯೂಟ್ಯೂಬ್ ಇಂದ ತಗೊಂಡು ಕಂಪ್ಲೀಟ್ ಆಗಿ ಲೈವ್ ನ ಬಿಟ್ಬಿಡ್ತೀನಿ. ನನ್ನಿಂದ ಆಗ್ತಾ ಇಲ್ಲ ಲೈವ್ ಮಾಡೋದಕ್ಕೆ. ನಿಜವಾಗ್ಲೂ ಒಂಥರ ಬೇಜಾರಾಗತ್ತೆ. ಅದ್ರಲ್ಲಿ ಬರೋ ಕಮೆಂಟ್ಸ್ ಗಳು ನೋಡ್ತಾ ಇದ್ರೆ ಅಂತೂ BP ನತ್ತಿಗೆರುತ್ತೆ. ನಿಜ ಅದು ಹೆಂಗೆ ಅಂತಂದ್ರೆ ಆ ಕಮೆಂಟ್ಸ್ ಗಳನ್ನೆಲ್ಲ ನೋಡ್ತಾ BP ನತ್ತಿಗೆ ಇರುತ್ತೆ. ನಿಜವಾಗ್ಲೂ ಕೋಪ ಹೆಂಗ್ ಬರುತ್ತೆ ಗೊತ್ತಾ? ಅವಾಗ ಆ ಕೋಪದಿಂದ ನಾವು ಬೈತೀವಿ, ಇದ್ ಮಾಡ್ತೀವಿ, ಏನು ಟೆನ್ಷನ್ ಮಾಡ್ಕೊಂತೀವಿ. ನಿಜವಾಗ್ಲೂ ಆರೋಗ್ಯ ಕೂಡ ಹಾಳಾಗತ್ತೆ, ಕಣ್ಣಿನ ಹೆಲ್ತ್ ಕೂಡ ಹಾಳಾಗತ್ತೆ. ಅದನ್ನ ನೋಡಿ 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 ಕಣ್ಣುಗಳೆಲ್ಲ ಹಾಳಾಗೋಗ್ತವೆ. ಲೈವ್ ಅದು ಚಿಕ್ಕ ಅಂದ್ರೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಿ ಅಲ್ಲ, ಆ ಕಮೆಂಟ್ಸ್ ಗಳು ಸಣ್ಣ ಸಣ್ಣದಾಗ ಕಾಣಿಸ್ತಾ ಇರುತ್ತೆ. ಅದನ್ನ ಏನು ತುಂಬಾ ಸೂಕ್ಷ್ಮವಾಗಿ ನೋಡಿ ಓದ್ತಾ ಇರೋವಾಗ ಕಣ್ಣ ಮೇಲೆ ಎಫೆಕ್ಟ್ ಕೂಡ ಬೀಳುತ್ತೆ. ಇದು ಕೂಡ ಆರೋಗ್ಯದ ಮೇಲೆ ಕೂಡ ಡಿಸ್ಅಡ್ವಾಂಟೇಜಸ್ ಇದೆ. ಅದಕ್ಕೆ ಹೇಳ್ತೀನಿ, ಜಾಸ್ತಿ ಲೈವ್ ನ ಅಡಿಕ್ಟ್ ಆಗಕ್ ಹೋಗ್ಬೇಡಿ. ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಬೇಗ ನೀವು ವಾಚವರ್ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸ್ ಮಾಡ್ಕೊಂಡು ಲೈವ್ ಅನ್ನು ಬಿಟ್ರೆ ಒಳ್ಳೇದು. ಸಾಧ್ಯ ಆದ್ರೆ ಲೈವ್ ಅನ್ನು ಮಾಡದೇ ಇದ್ರೇನೆ ಒಳ್ಳೇದು ಅಂತಾನೆ ಹೇಳ್ತೀನಿ ನಾನು. ಮಾಡೋದಿದ್ರೆ ಈ ತರ ಮಾಡ್ಕೊಳ್ಳಿ. ಜಾಸ್ತಿ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆನೆ ಡಿಪೆಂಡ್ ಆಗಿ ಬದುಕಕ್ ಹೋಗ್ಬೇಡಿ. ಚಾನಲ್ ಬರೀ ಲೈವ್ ಇಂದಾನೆ ಮಾಡ್ಕೊಂಡು ಇರ್ತೀವಿ ಅಂದ್ರೆ ಆಗಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇವಾಗ ಹೇಳ್ದೆ ಅಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗತ್ತೆ. ಈಗ ನಾನು ಕೂಡ ಆ ತರ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಏನ್ ಮಾಡಕ್ಕಾಗಲ್ಲ. ಇನ್ನ ವಿಡಿಯೋಸ್ನ ಏನೋ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದ್ರೆ ನಾವು ಇನ್ನ ಒಂದು ಮಾಡೋ ತಪ್ಪು ಅಂತಂದ್ರೆ ಲೈವ್ ಅಲ್ಲಿ ಬರೋರ್ಗೆಲ್ಲ ಹೇಳಿ ವಿಡಿಯೋಸ್ನ ನೋಡಿ ಅನ್ನೋದು. ಅದು ಕೂಡ ಆ ಮಿಸ್ಟೇಕ್ನು ಮಾಡಕ್ ಹೋಗ್ಬೇಡಿ ಲೈವ್ ಅಲ್ಲಿ. ಅದು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ. ಯಾಕೆ ಅಂತ ಕೂಡ ಹೇಳ್ತೀನಿ ನಾನು. ಈಗೇನೋ ಹೇಳ್ತೀವಿ ನಾವು, ಫಸ್ಟ್ ದಿನ, 1 ದಿನ, 2 ದಿನ, 3 ದಿನ ನಾವು ಹೇಳೋ ಇದಕ್ಕೆ ಹೋಗಿ ನೋಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅವರು ನೋಡಲ್ಲ ನಮ್ಮ ವಿಡಿಯೋಸ್ನ. ಜಸ್ಟ್ ಹೋಗಿ ನಾವು ಹೇಳಿರೋ ಇದಕ್ಕೆ ನಾವು ತಲೆ ತಿಂತೀವಿ ಅನ್ನೋ ಇದಕ್ಕೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತಾರೆ, ವಿಡಿಯೋನ ಹೊಟ್ಟೋಗ್ಬಿಡ್ತಾರೆ. ಆ ತರ ಮಾಡಿದಾಗೂ ಕೂಡ ನಮ್ಮ ವಿಡಿಯೋ ಮೇಲೆ ಎಫೆಕ್ಟ್ ಬೀಳುತ್ತೆ. ನೆಕ್ಸ್ಟ್ ವಿಡಿಯೋ ಯಾರಿಗೂ ಸಜೆಸ್ಟ್ ಹೋಗಲ್ಲ. ಜಸ್ಟ್ ಕ್ಲಿಕ್ ಮಾಡಿ ಹೋಗ್ತಾ ಇದ್ರೆ ವಿಡಿಯೋ ಯಾರಿಗೂ ಸಜೆಸ್ಟ್ ಹೋಗಲ್ಲ.
ಆ ಥರ ಆದಾಗ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲಾನು ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಸುಮ್ಮನೆ ಏನೋ ಚಾನಲ್ನ ಸ್ಟಾರ್ಟ್ ಮಾಡಿದೀವಿ, ನಮ್ದು ಮಾನಿಟೈಸ್ ಮಾಡ್ಕೊಂಡ್ಬಿಡೋಣ ಅನ್ನೋ ಇದರಲ್ಲಿ ಸುಮಾರು ಜನ ಮಾಡೋ ಕೆಲಸ ಇದನ್ನೇ. ನಾನು ಸೇರಿನೇ ಹೇಳ್ತಾ ಇದ್ದೀನಿ. ನಾನು ಸುಮಾರು ಜನ ಮಾಡ್ತಾ ಇರೋದು ಬರೀ ಇದೇ ಕೆಲಸನೇನೆ. ಬೇಗ ಕಂಪ್ಲೀಟ್ ಮಾಡ್ಕೊಬೇಕು, ಬೇಗ ಮಾನಿಟೈಸ್ ಮಾಡ್ಕೊಬೇಕು. ಬರೀ ಮಾನಿಟೈಸ್ ಮಾಡ್ಕೊಳ್ಳೋದು ಒಂದೇ, ಅದು ಈಸಿ ಕೆಲಸನೇ. ಕರೆಕ್ಟಾಗಿ ವಿಡಿಯೋಸ್ಗೆ ಏನಾದರೂ ವ್ಯೂಸ್ ಬಂದ್ಬಿಡ್ತು ಅಂದ್ರೆ ಆರಾಮಾಗಿ ಬೇಗನೆ ನಾವು ವಿಡಿಯೋಸ್ ಇಂದಾನೆ ಮಾನಿಟೈಸ್ ಮಾಡ್ಕೊಂಡ್ಬಿಡ್ಬೋದು. ಅದು ಈಸಿ ಕೆಲಸನೇ. ಅದು ಒಂದನ್ನ ಮಾತ್ರ ಯೋಚನೆ ಮಾಡ್ತೀವಿ. ಅದು ಬಿಟ್ಟು ಅದಾದ ಮೇಲೆ ಮುಂದೆ ಬರೋ ಪ್ರಾಬ್ಲಮ್ಗಳಿದೆಯಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಮುಂದೆ ಏನಾಗ್ಬೋದು, ಚಾನಲ್ ಮೇಲೆ ಎಂತ ಎಫೆಕ್ಟ್ ಬೀಳ್ಬೋದು ಅನ್ನೋದನ್ನು ಕೂಡ ಯೋಚನೆ ಮಾಡಲ್ಲ. ಈಗ ನಾನು ಕೂಡ ಹಂಗೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ನೋಡಿ ವಿಡಿಯೋನ ನೋಡೋರು ಕೂಡ ದಯವಿಟ್ಟು ವಿಡಿಯೋ ನೋಡಕ್ ಇಷ್ಟ ಇಲ್ಲ ಅಂದ್ರೆ ತಮ್ನೇಲ್ ನೋಡಿದ ತಕ್ಷಣನೇ ನಿಮ್ಗೆ ಅದು ಏನು ವಿಷಯ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲ. ದಯವಿಟ್ಟು ಕ್ಲಿಕ್ ಮಾಡಕ್ ಹೋಗ್ಬೇಡಿ ವಿಡಿಯೋನ. ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಕ್ಲಿಕ್ ಮಾಡಕ್ ಹೋಗ್ಬೇಡಿ ವಿಡಿಯೋನ. ನೀವು ಕ್ಲಿಕ್ ಮಾಡಿ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ತೀರಾ, ಅರ್ಧಕ್ಕೂ ಇಲ್ಲ, ಜಸ್ಟ್ ಕ್ಲಿಕ್ ಮಾಡ್ತೀರಾ. ಅದ್ರಲ್ಲೂ ತುಂಬಾ ಚೆನ್ನಾಗಿ ಗೊತ್ತಿರೋರೆ ಆ ಕೆಲಸ ಮಾಡ್ತಾ ಇದ್ದೀರಾ. ವಿಡಿಯೋನ ಕ್ಲಿಕ್ ಮಾಡ್ತೀರಾ, ಒಂದು ಕಮೆಂಟ್ ನಲ್ಲಿ ಬಿಸಾಕ್ತೀರಾ, ಹೋಗ್ತೀರಾ. ಪ್ರತಿ ಸಲ ಹೇಳ್ತಾ ಇದ್ದೀನಿ ನಾನು, ಇಷ್ಟ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ವಿಡಿಯೋನ ಕ್ಲಿಕ್ ಮಾಡಬೇಡಿ. ನೀವು ಕ್ಲಿಕ್ ಮಾಡಿ ಆ ವಿಷಯ ಇನ್ನು ಯಾರಿಗಾದ್ರೂ ಬೇಕಿರುತ್ತೆ ಅಲ್ಲ, ಇಂಪಾರ್ಟೆಂಟ್ ಇರುತ್ತೆ ಅಲ್ಲ, ಅವರಿಗೆ ಅದು ತಲುಪೋದೇ ಇಲ್ಲ. ಆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಯಾಕೆ ಮಾಡ್ತೀರಾ ಹಂಗೆ? ಆತರ ಮಾಡಕ್ ಬರಬೇಡಿ. ನೀವು ಹಂಗಿರೋದಾದ್ರೆ ವಿಡಿಯೋನ ಕ್ಲಿಕ್ ಮಾಡಬೇಡಿ. ಒಂದ್ಸಲಿ ನೋಡಿರ್ತೀರ ಅಲ್ವಾ, ನಿಮಗೆ ಇಷ್ಟ ಇಲ್ಲ ವಿಡಿಯೋ ನೋಡೋದಕ್ಕೆ, ಅಥವಾ ನನ್ನ ನೋಡಕ್ ಇಷ್ಟ ಇಲ್ವಾ, ಏನೋ ಒಂದ್ ಇರುತ್ತೆ ಅಲ್ಲಿ ರೀಸನ್. ಹಂಗಿರೋವಾಗ ವಿಡಿಯೋನ ಕ್ಲಿಕ್ ಮಾಡಬೇಡಿ. ದಯವಿಟ್ಟು ಕ್ಲಿಕ್ ಮಾಡ್ಬಿಟ್ಟು ಮಾತ್ರ ಹೋಗ್ಬೇಡಿ. ಕ್ಲಿಕ್ ಮಾಡಿದ್ರೆ ಅಟ್ಲೀಸ್ಟ್ ಕ್ಲಿಕ್ ಮಾಡಿರೋದಕ್ಕಾದ್ರೂ ವಿಷಯ ಏನಿದೆ ಅಂತ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಒಂದು 5 ನಿಮಿಷ ಆದ್ರೂ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಅಲ್ಲ. ಅದನ್ನು ಮಾಡಲ್ಲ ನೀವು. ಯಾಕಂಗ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಜಾಸ್ತಿ ಹೇಳೋದು ಯಾರಿಗಾದ್ರೂ ಸರಿನೇನೆ, ಯಾರಿಗೂ ಕೂಡ ನೀವು ಫೋರ್ಸ್ಫುಲ್ಲಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳಬೇಡಿ. ಯಾರಿಗೂ ಕೇಳ್ಕೊಳಕ್ ಹೋಗ್ಬೇಡಿ. ಹಂಗೆ ಕೇಳ್ಕೊಂಡಷ್ಟು ಕೂಡ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ವಿಡಿಯೋಗೆ ವ್ಯೂಸ್ ಆರ್ಗ್ಯಾನಿಕ್ ಆಗಿ ಬರಬೇಕು. ಅದು 50 ಬರ್ಲಿ 100 ಬರ್ಲಿ, ನಾನು ಪ್ರತಿ ಸಲ ಹೇಳ್ತೀನಿ 50 ಬರ್ಲಿ 100 ಬರ್ಲಿ, ಅದು ಅವರು ಇಷ್ಟಪಟ್ಟು ನಮ್ಮ ತಮ್ನೆಲ್ನ ನೋಡಿ ಇದ್ರಲ್ಲಿ ಏನೋ ವಿಷಯ ಇದೆ ಅಂತ ಇಷ್ಟಪಟ್ಟು ಕ್ಲಿಕ್ ಮಾಡಿ ವಿಡಿಯೋನ ನೋಡಿದ್ರೆ ಮಾತ್ರನೇ ಅದಕ್ಕೆ ಬೆಲೆ ಇರುತ್ತೆ. ನಾವು ಪ್ರತಿ ಸಲ ಹೇಳಿ ವ್ಯೂಸ್ ಬರೆಸ್ಕೊಳ್ಳೋದು ಅದಕ್ಕೆ ಬೆಲೆ ಇಲ್ಲ. ಅದನ್ನ ನಾನು ಏನು ಪರ್ಸನಲಿ ಅನುಭವಿಸ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ. ನಾನು ಮಾಡಲ್ಲ. ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ನೋಡಿ ಅಂತ ಯಾರಿಗೂ ಹೇಳಕ್ ಹೋಗಲ್ಲ. ಅಕಸ್ಮಾತ್ ಹೇಳಿದ್ರು ತುಂಬಾ ಚೆನ್ನಾಗಿ ಹತ್ರದಲ್ಲಿ ಗೊತ್ತಿರೋರಿಗೆ ಮಾತ್ರ ಹೇಳ್ತೀನಿ. ಆ ಗೊತ್ತಿರೋರಲ್ಲೂ ಕೂಡ ತುಂಬಾ ಜನ ಈ ತರ ಮಾಡ್ತಾ ಇದ್ದಾರೆ. ವಿಡಿಯೋನ ಜಸ್ಟ್ ಕ್ಲಿಕ್ ಮಾಡ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾನು ಅನ್ಕೊಳ್ಳೋದು, ನನಗೆ ಕೇಳಿ ವ್ಯೂಸ್ ಬರ್ಸ್ಕೊಳಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಇಷ್ಟು ದಿನ ಯಾರಿಗೂ ಕೇಳಕ್ ಹೋಗ್ತಾ ಇರ್ಲಿಲ್ಲ. ಈ ನಡುವೆ ಒಂಚೂರು ಕೇಳ್ತಾ ಇದ್ದೆ, ಅದು ಕೂಡ ತಪ್ಪು ಅಂತ ನನಗೆ ಅರ್ಥ ಆದ್ಮೇಲೆ ನಾನು ಅದನ್ನ ಬಿಟ್ಟಿದ್ದೀನಿ. ಕೇಳೋದನ್ನ ನಾನು ಕೇಳಲ್ಲ. ಯಾರ ಹತ್ರನೂ ವಿಡಿಯೋ ನೋಡಿ ಅಂತ ಕೇಳಬೇಡಿ. ಅವ್ರು ಇಷ್ಟಪಟ್ಟು ವಿಡಿಯೋನ ನೋಡ್ಲಿ. ಹಂಗ್ ನೋಡಿದಾಗ ಮಾತ್ರನೇ ಆ ವಿಡಿಯೋಗೆ ನಿಮ್ಗೆ ಬೆಲೆ ಇರುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ಆ ತರ ಮಾಡ್ಕೊಂಡು ಇದ್ ಮಾಡೋದ್ರಿಂದ. ಆಮೇಲೆ ವಿಡಿಯೋಗಳ ಲಿಂಕ್ಗಳನ್ನ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಹಂಗ್ ಶೇರ್ ಮಾಡಿದಾಗ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ನಾನು ಅನುಭವಿಸಿರೋದ್ರಿಂದ ಹೇಳ್ತಾ ಇದ್ದೀನಿ. 1-2 ದಿನ ಶೇರ್ ಮಾಡ್ದಾಗ ಕ್ಲಿಕ್ ಮಾಡಿ ನೋಡ್ತಾರೆ, ಆಮೇಲೆ ನೋಡಲ್ಲ. ಅದಕ್ಕೇನೆ ಆ ತಪ್ಪನು ಮಾಡಕ್ ಹೋಗ್ಬೇಡಿ. ಹಂಗ್ ಮಾಡ್ದಾಗ್ಲೂ ಅದೇ ಹೇಳ್ದೆ ಅಲ್ಲ, ಸೇಮ್ ಪ್ರಾಬ್ಲಮ್. ಈಗ ಸ್ಟಾರ್ಟಿಂಗ್ ಅಲ್ಲೇ ಯಾರಾದ್ರೂ ಈಗ ಸ್ಟಾರ್ಟಿಂಗ್ ವಿಡಿಯೋ ಹಾಕಿದ ತಕ್ಷಣ ನೀವೆಲ್ರಿಗೂ ಏನಾದ್ರು ಲಿಂಕ್ ನ ಶೇರ್ ಮಾಡಿರ್ತೀರ ಅನ್ಕೊಳ್ಳಿ. ಅವ್ರು ಯಾರುನು ಅಥವಾ ನಮ್ಮ ಮೇಲಿಂದ ಪ್ರೆಷರ್ಗೋ ಏನಕ್ಕೋ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಹೋಗ್ಬಿಡ್ತಾರ. ಅಲ್ಲಿಗೆ ಮುಗೀತು ವಿಡಿಯೋ ಕತೆ. ಆ ವಿಡಿಯೋ ಮುಂದಕ್ಕೆ ಏನು ಸಜೆಸ್ಟ್ ಹೋಗೋದೇ ಇಲ್ಲ ವಿಡಿಯೋ. ಹಂಗ್ ಮಾಡಿದ್ರೆ ಅದು ಆ ತರ ಹೇಳಿ ಈಗ ನಾನು ಹೇಳ್ದೆ ಹೋದ್ರು ಕೂಡ ನೋಡ್ಬೇಕಲ್ಲ ಅನ್ನೋದಕ್ಕೆ ಕ್ಲಿಕ್ ಮಾಡ್ತಾ ಇದಾರೆಲ್ಲ. ಹಂಗ್ ಮಾಡಿನೂ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬಾನೇ ಹಿಂಸೆ ಆಗತ್ತೆ, ಇರಿಟೇಷನ್ ಆಗತ್ತೆ. ಆ ತರ ಆದಾಗ ವಿಡಿಯೋಗೆ ವ್ಯೂಸ್ ಬರ್ದೆ ಹೋದಾಗ ಡಾಲರ್ ಕೌಂಟ್ ಆಗ್ತಿಲ್ಲ ಅಂತ ಬೇಜಾರಾಗತ್ತೆ. ಈ ಬೇಜಾರಲ್ಲಿ ಇಷ್ಟ ಇಲ್ದೆ ಹೋದ್ರು ಮತ್ತೆ ಲೈವ್ನ ಮಾಡ್ಬೇಕಾಗತ್ತೆ. ಈ ತರ ಪರಿಸ್ಥಿತಿ. ಅದೊಂಥರ ಚಕ್ರವ್ಯೂಹ ತರ ಇದೆ. ಹಿಂಗ್ ಸುತ್ಕೊಂಡು ಅಲ್ಲಿಗೆ ಬರ್ತೀವಿ ವಾಪಸ್ ನಾವು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದ್ರ ಒಳಗ್ ಬರೋದು ಈಸಿ, ಬಂದ ಮೇಲೆ ನಿಜ ಸಿಕ್ಕಾಕೊಂತೀವಿ. ಅದು ಹೆಂಗೆ ಅಂದ್ರೆ ಅದಕ್ಕೆ ತುಂಬಾ ಜನ ಏನೋ ಅರ್ಧಕ್ಕೆ ಬಿಟ್ಬಿಡೋದು, ಚಾನಲ್ನ ಬಿಟ್ಬಿಡ್ತಾರೆ. ಆಗಲ್ಲ ಅದು ಮಾಡೋದಕ್ಕೆ. ಸಖತ್ತು ತಾಳ್ಮೆ ಮುಖ್ಯ. ಅದ್ರಲ್ಲೂ ಸಿಕ್ಕಾಬಟ್ಟೆ ತಾಳ್ಮೆ ಇರಬೇಕು. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಅಷ್ಟು ಪರೀಕ್ಷೆ ಮಾಡುತ್ತೆ ನಮ್ಮ ತಾಳ್ಮೆ ಇಲ್ಲದೆ ಹೋದ್ರೆ ಯೂಟ್ಯೂಬಲ್ಲಿ ಬದುಕಕ್ಕಾಗಲ್ಲ. ಎಲ್ಲಾನು ಸಹಿಸ್ಕೊಂಡು ಹೋಗ್ಲೇಬೇಕಾಗತ್ತೆ. ಅಂತ ಪರಿಸ್ಥಿತಿಗೆ ತಂದ್ಬಿಡುತ್ತೆ ಯೂಟ್ಯೂಬ್ನ ನಾವೇನು ಹೇಳಕ್ಕಾಗಲ್ಲ. ಯೂಟ್ಯೂಬ್ ಆಲ್ಗರಿದಮ್ ಇರೋದೇ ಹಂಗೆ. ಅದು ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಅದಕ್ಕೆ ಅದು ಹೆಂಗ್ ಹೋಗುತ್ತೋ ಹಂಗೆ ನಾವು ಹೋಗ್ತಾ ಇರ್ಬೇಕಾಗತ್ತೆ. ನಾವು ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂದ್ರೆ ಅದು ಆಗಲ್ಲ.
ಅದು ನಡೆಯಲ್ಲ. ಅದರಲ್ಲಿ ಇಷ್ಟೆಲ್ಲ ಇರುತ್ತೆ ಯೂಟ್ಯೂಬಲ್ಲಿ ಇಷ್ಟಿರುತ್ತೆ, ಲೈವಲ್ಲಿ ಹಿಂಗಿರುತ್ತೆ. ಲೈವ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಜೊತೆ ಡಿಸ್ಅಡ್ವಾಂಟೇಜಸ್ ಏನು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಅರ್ಥ ಮಾಡಿಕೊಂಡು ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನೀವೇನೇನೆ. ನಾನು ಹೇಳಿದ ಮಾತ್ರಕ್ಕೆ ನೀವು ನಿಲ್ಲಿಸ್ಬೇಕು ಅಂತ ಅಲ್ಲ, ನಾನು ನನಗಾಗಿದ್ದಷ್ಟನ್ನೇ ಹೇಳ್ತಾ ಇದ್ದೀನಿ. ನಿಮಿಗೂ ಆ ಥರ ಏನಾದರೂ ಆಗ್ತಿದೆ ಅಂತಂದಾಗ ಯೋಚನೆ ಮಾಡಿಬಿಟ್ಟು ಮಾಡಬೇಕೋ ಬೇಡವೋ ಮುಂದಕ್ಕೆ ಹೆಂಗೆ ಅಂತ ಯೋಚನೆ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ಆದಷ್ಟು ಬಿಟ್ಟು ಲೈವ್ನ ಸೈಡ್ಗೆ ಇಟ್ಬಿಟ್ಟು ವಿಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅವಾಗ ಮಾತ್ರ ಚಾನಲ್ ಮುಂದಕ್ಕೆ ಹೋಗುತ್ತೆ. ಇಲ್ಲ ಅಂತಂದ್ರೆ ಚಾನಲ್ ಒಂದು ಕಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಅದು ಏನೇ ಮಾಡಿದ್ರು ಕೂಡ ಮುಂದಕ್ಕೆ ಹೋಗಲ್ಲ, ಅಷ್ಟು ಕಷ್ಟ ಆಗತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ನಾನು ಕೂಡ ಇನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಲೈವ್ನ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ. ಇಷ್ಟೇ ಇನ್ನು ಇವತ್ತಿನ ವಿಷಯ. ಇದು ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಕೊಡಿ, ಮತ್ತೆ ಕಮೆಂಟ್ ಹಾಕಿ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ. ನಿಮಗೂ ಕೂಡ ಹಿಂಗೆ ಆಗ್ತಿದ್ಯಾ? ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವೆಲ್ಲರೂ ಲೈವ್ನ ಮಾಡ್ತಿರ್ತೀರಾ ಅಂತಾನೆ ಅರ್ಥ. ನೀವು ಇದೇ ಥರ ಏನಾದರೂ ತಪ್ಪುಗಳು ಮಾಡ್ತಿದ್ದೀರಾ, ಅಥವಾ ನಿಮ್ಮ ಚಾನಲ್ ಮೇಲೆ ನಿಮ್ಮ ಮೇಲೆ ಇದೇ ಥರ ಏನಾದರೂ ಆಗ್ತಾ ಇದೆಯಾ ಡಿಸ್ಅಡ್ವಾಂಟೇಜಸ್ಸು, ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಜೊತೆನಲ್ಲಿ ನಿಮ್ಗೆ ಏನಾದರೂ ನಾನು ಆವಾಗ ಹೇಳ್ದಂಗೆ ಏನಾದರೂ ಇತ್ತು ಅಂದರೆ ನಿಮ್ಮ ಚಾನಲಲ್ಲಿ ಪ್ರಾಬ್ಲಮ್ಮು ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಇನ್ಫಾರ್ಮೇಶನ್ ಏನಾದರೂ ತಗೊಂಡು ಬರ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.